2001ರಿಂದ ಇಲ್ಲಿ ತನಕ ಜಮ್ಮು ಕಾಶ್ಮೀರದಲ್ಲಿ ಈ ರೀತಿ ಜನರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆದಿರಲಿಲ್ಲ. ಅದರಲ್ಲೂ ನೋಡಿ ಎಕ್ಸಾಮ್ಗಳಾಗಿದೆ, ರಿಸಲ್ಟ್ಗಳು ಬಂದಿದೆ, ತಂದೆ ತಾಯಿಗಳು ಬಹಳ ಖುಷಿಯಾಗಿದ್ದಾರೆ. ಮಕ್ಕಳು ಮರಿನ ಕರ್ಕೊಂಡು ಹೋಗಿ ನಮ್ಮ ದೇಶದ ಒಂದು ಭಾಗ ಕಾಶ್ಮೀರ ಅಂದ್ರೆ ಏನು ಸ್ವರ್ಗದ ರೀತಿಯಲ್ಲಿ ಅಲ್ಲಿಗೆ ಹೋದರು. ಆದರೆ ಆದದ್ದೇನು? ಉಗ್ರರು ಇವ್ರನ್ನ ಸುತ್ತುವರೆದ್ರು, ಮನಸ್ಸೋ ಇಚ್ಛೆ ಗುಂಡಿನ ದಾಳಿ ಮಾಡಿದರು. ಅಷ್ಟೇ ಅಲ್ಲ, ಇವರ ಬಟ್ಟೆ ಬಿಚ್ಚಿಸಿದ್ರು. ಇವನು ಯಾವ ಧರ್ಮದವನು ಅಂತ ನೋಡಿದ್ರು. ನೀನು ಹಿಂದೂನ ಮುಸಲ್ಮಾನನ ಅಂತ ಕೇಳಿದ್ರು. ಗಂಡಸರನ್ನೇ ಗುರಿಯಾಗಿಸಿಕೊಂಡು ಹೊಡೆದ್ರು. ನಿಜಕ್ಕೂ ಇದು ದುರ್ದೈವದ ಸಂಗತಿ. ಇದು ನಿಜಕ್ಕೂ ನಾವೆಲ್ಲ ತಲೆ ತಗ್ಗಿಸಬೇಕು. ಈಗ ಒಂದು ಪ್ರಶ್ನೆ ಅತ್ಯಂತ ಸಹಜವಾಗಿ ಬರುತ್ತೆ. ಜಮ್ಮು ಕಾಶ್ಮೀರ ಅದರ ವಿಶೇಷ ವಿಧಿ ಇತ್ತಲ್ಲ, 370ನೇ ವಿಧಿ, ಅದನ್ನು ತೆಗಿಲಿಕ್ಕೆ ಹೇಳಿ ಮಾಡಿಸಿದಂಥ ರಾಜ್ಯ ಆಗಿತ್ತು. ಅದನ್ನು ತೆಗೆದಾಯಿತು. ಅದಾದ ಮೇಲೆ ಚುನಾವಣೆ ಮಾಡಲಿಕ್ಕೆ ಯೋಗ್ಯವಾಗಿತ್ತ? ಇಲ್ಲ. ಅಲ್ಲಿ ನಿಜಕ್ಕೂ ಒಂದು ಸರ್ಕಾರ ಅಲ್ಲಿ ಆಡಳಿತ ಮಾಡಲಿಕ್ಕೆ ಯೋಗ್ಯವೇ ಇಲ್ಲ. ಸರ್ಕಾರ ಏನಾದರೂ ಸ್ಟ್ರಾಂಗ್ ಇದ್ದಿದ್ದರೆ ರಾಜ್ಯ ಸರ್ಕಾರ ಇವತ್ತು ಇಂಥ ಘಟನಾವಳಿಗಳು ಆಗ್ತಿರಲಿಲ್ಲ. ಪ್ರಶ್ನೆ ಬೇರೆ. ದೊಡ್ಡ ಅನಾಹುತ ನಡೆದು ಹೋಗಿದೆ. ಎಂಥ ಸಂದರ್ಭದಲ್ಲಿ? ದೇಶದ ಪ್ರಧಾನಿ ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದಾರೆ. ಇನ್ನೊಂದು ಕಡೆಗೆ ಅಮೆರಿಕದ ಉಪಾಧ್ಯಕ್ಷರು ಭಾರತ ಪ್ರವಾಸದಲ್ಲಿದ್ದಾರೆ. ಜೊತೆಗೆ ನಮ್ಮ ಈ ಬಹುದಿನಗಳ ರಾಜತಾಂತ್ರಿಕ ಜಯ ರಾಣಾನನ್ನ ಭಾರತಕ್ಕೆ ಗಡೀಪಾರು ಮಾಡಿರೋದು. ಇಂಥ ಸಂದರ್ಭದಲ್ಲಿ ಈ ರೀತಿ ನಡೆದಂಥ ದಾಳಿ, ಈ ದಾಳಿಗಳು ಹೇಗೆ ನಡೀತವೆ? ಸ್ಥಳೀಯರ ಬೆಂಬಲ ಇಲ್ದನೆ, ಸಹಕಾರ ಇಲ್ದನೆ, ಸಹಾಯ ಇಲ್ದನೇ ಈ ರೀತಿ ದಾಳಿಗಳು ನಡಲಿಕ್ಕೆ ಸಾಧ್ಯನಾ? ಬನ್ನಿ, ಜಮ್ಮು ಕಾಶ್ಮೀರದ ಸ್ಥಿತಿಗತಿಗಳನ್ನು ಬಹಳ ಹತ್ತಿರದಿಂದ ಬಲ್ಲಂಥ ಅರ್ಕೇಶ್ ನಮ್ಮ ಜೊತೆಗಿದ್ದಾರೆ. ಅರ್ಕೇಶ್ ನಿವೃತ್ತ IGP CRPF, ಜೊತೆಗೇನು ಅಂದರೆ ಉಗ್ರರ ಜೊತೆಗೆ ಮುಖಾಮುಖಿ ಇವರು ಗುಂಡಿನ ದಾಳಿ ನಡೆಸಿರುವಂಥವ್ರು ಅಂತ ಅರ್ಕೇಶ್ ಅವರು ಏನಂತಾರೆ ಅಂತ. ಅರ್ಕೇಶ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿಮ್ಮ ಹತ್ರ ಸಾಕಷ್ಟು ನಾನು ಮಾತಾಡಬೇಕು. 2001ರಿಂದ ಇಲ್ಲಿ ತನಕ ಇಂಥ ಘಟನಾವಳಿಗಳು ಆಗಿರಲಿಲ್ಲ. ಇಂಥ ಒಂದು ದೊಡ್ಡ ಘಟನೆ ನಡೆದಿದೆ. ಬಟ್ಟೆ ಬಿಚ್ಚಿ ನೀನು ಹಿಂದೂನ ಮುಸಲ್ಮಾನನ ಅಂತ ನೋಡಿ ನೋಡಿ ಜನರನ್ನು ಹೊಡೆದಿದ್ದಾರೆ. ಏನಂತೀರಿ ಸರ್? ಟೆರರಿಸ್ಟ್ಗಳು ಇದುವರೆಗೆ ಸೆಕ್ಯೂರಿಟಿ ಫೋರ್ಸ್ಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ರು. ಮತ್ತು ಅವ್ರ ಕ್ಯಾಂಪ್ಗಳಿಗೆ ಹೋಗಿ ಅಟ್ಯಾಕ್ ಮಾಡೋದು, ಅವರ ಕೆಲಸ ಮಾಡ್ತಾ ಇದ್ದಂತಹ ಜಾಗಗಳಲ್ಲಿ ಅವ್ರನ್ನ ಅಟ್ಯಾಕ್ ಮಾಡೋದು, ಬುರ್ಕಾ ಹಾಕ್ಕೊಂಡು ಬಂದು ಬುರ್ಕದ ಒಳಗಡೆಯಿಂದ ಪಿಸ್ಟಲ್ನಲ್ಲಿ ಡ್ಯೂಟಿಯಲ್ಲಿ ನಿಂತಿದ್ದ ಒಬ್ಬ ಕಾನ್ಸ್ಟೇಬಲ್ನ ಹೊಡೆಯೋದು, ಈ ಥರದ ಘಟನೆಗಳು ಬಹಳ ಕಾಮನ್ ಆಗಿದ್ವು. ಯಾಕೆ ಅಂತ ಅಂದರೆ ಅಲ್ಲಿಯ ಲೋಕಲ್ ಜನಗಳಿಗೆ ಒಂದು ಭಾವನೆ ಮೂಡಿಸ್ಬೇಕಾಗಿತ್ತು. ಈ ಸೆಕ್ಯೂರಿಟಿ ಫೋರ್ಸ್ಗಳು, ಪೊಲೀಸ್ ಇವರು ನಿಮ್ಮನ್ನು ರಕ್ಷಿಸಲಾರರು, ನಾವು ಅವರನ್ನೇ ಹೊಡಿತೇವೆ ಅನ್ನೋದಾಗಿತ್ತು. ಈ ಟೂರಿಸ್ಟ್ಗಳನ್ನು ಅವರು ಟಾರ್ಗೆಟ್ ಮಾಡ್ತಾ ಇರಲಿಲ್ಲ ಡೆಲಿಬ್ರೇಟ್ ಆಗಿ. ಕಾರಣ ಏನಂದರೆ ಕಾಶ್ಮೀರದ ಎಕಾನಮಿ ನಿಂತಿರೋದೇ ಟೂರಿಸ್ಟ್ ಮೇಲೆ. ಇನ್ನು ಉಳಿದಂತೆ ಅವ್ರದ್ದು 2 ಸೋರ್ಸ್ ಆಫ್ ಇನ್ಕಮ್ ಇದೆ. ಒಂದು ಬಾದಾಮಿ ಬಾಗ್ ಮತ್ತು ಆ್ಯಪಲ್ ಆರ್ಚರ್ಡ್ಸ್. ಅದನ್ನು ಬಿಟ್ಟರೆ ಹ್ಯಾಂಡಿಕ್ರಾಫ್ಟ್ಸ್. ಇದು ಬಹಳ ಗೌಣವಾದ ಇನ್ಕಮ್. ಕಾಶ್ಮೀರದ ಇನ್ಕಮ್ ಬರೋದೆಲ್ಲ ಟೂರಿಸಮ್ ಆಧಾರದ ಮೇಲೆ. ಅಲ್ಲಿ ಟೂರಿಸಮ್ ಅಲ್ಲಿ ಅಫೆಕ್ಟ್ ಆದರೆ ಲೋಕಲ್ ಜನಗಳ ಸಹಕಾರ ಹೊರಟೋಗುತ್ತೆ ಅನ್ನೋ ಭಯ ಅವ್ರಿಗಿತ್ತು. ಆದರೆ ಈಗ ಯಾಕೆ ಟೂರಿಸ್ಟ್ಗಳನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ, ಕಾಶ್ಮೀರದ ಜನ ಆರ್ಟಿಕಲ್ 370 ಅಬಾಲಿಷ್ ಆದ ಮೇಲೆ ಉಗ್ರವಾಗಿ ಹೋರಾಡಲಿಲ್ಲ ಅಂತ ಅನ್ನುವ ಅಸಮಾಧಾನ ಪಾಕಿಸ್ತಾನದ ಅಡ್ಮಿನಿಸ್ಟ್ರೇಷನ್ಗೆ ಇದೆ. ಹೀಗಾಗಿ ಅವರು ಇವರ ಎಕಾನಮಿಯನ್ನು ಬ್ರೇಕ್ ಮಾಡಿ ಅವರಲ್ಲಿ ಬಡತನವನ್ನು ಹೆಚ್ಚಿಸಿ ಆ ಬಡ ಜನರು ಇವರ ಗುಂಪನ್ನು ಸೇರುವುದಕ್ಕೆ ಪ್ರಚೋದನೆ ಕೊಡುವ ಉದ್ದೇಶ ಇವ್ರದ್ದಾಗಿದೆ. ಈ ISI ಮತ್ತು ಪಾಕಿಸ್ತಾನಿ ಆರ್ಮಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಅದ್ರ ಹಿಂದ್ಗಡೆ ಒಂದು ಆಳವಾದ ಉದ್ದೇಶ ಇರುತ್ತೆ. ಇದು ನೋಡಲಿಕ್ಕೆ ಒಂದಾಗಿರುತ್ತೆ, ಮಾಡಲಿಕ್ಕೆ ಇನ್ನೊಂದಾಗಿರುತ್ತೆ. ಆನೆಗೆ ತೋರಿಸ್ಲಿಕ್ಕೆ ಒಂದು ಹಲ್ಲು, ತಿನ್ಲಿಕ್ಕೆ ಒಂದು ಹಲ್ಲು ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಹೇಳುವುದೇ ಒಂದು, ಮಾಡುವುದೇ ಒಂದು. ಹೀಗಾಗಿ ಕಾಶ್ಮೀರದ ಜನ ಇವತ್ತು ಭಾರತದ ಬಾಕಿ ಎಲ್ಲ ಜನಗಳಿಗಿಂತ ಹೆಚ್ಚು ನೋವನ್ನು ತಿಂತಾ ಇದ್ದಾರೆ. ಯಾಕೆಂದ್ರೆ ನಾಳೆಯಿಂದಲೇ ಅವ್ರಿಗೆ ಈ ಪರಿಣಾಮ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಖಂಡಿತವಾಗ್ಲೂ ಕಾಣಿಸ್ಬೇಕು ಅರ್ಕೇಶ್ ಅವರೇ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ನನ್ನ ಒಂದು ಪ್ರಶ್ನೆ, ತಮಗೊಂದು ನೇರವಾದ ಪ್ರಶ್ನೆ ಇದೆ. ಸ್ಥಳೀಯರ ಬೆಂಬಲ ಇಲ್ದನೇ, ಸಹಕಾರ ಇಲ್ದನೇ, ಅವರ ನೆರವಿಲ್ದನೇ ಈ ರೀತಿ ಉಗ್ರರು
ದೇಶದ ಒಳಗಡೆ ಬರ್ಲಿಕ್ಕೆ ಸಾಧ್ಯನಾ? ಆಶ್ಚರ್ಯ ತೆಗೊಳಕ್ಕೆ ಸಾಧ್ಯನಾ? ಜೊತೆಗೆ ಅಲ್ಲಿಗೆ ಹೋದಂಥವ್ರ ಮೇಲೆ ಗುಂಡು ಹಾರ್ಸಕ್ಕೆ ಸಾಧ್ಯನಾ ಸರ್? ಖಂಡಿತ ಸಾಧ್ಯವಿಲ್ಲ. ಆದರೆ ಎಷ್ಟು ಜನ ಕಾಶ್ಮೀರಿಗಳು ಈ ಟೆರರಿಸ್ಟ್ಗಳಿಗೆ ಸಹಕಾರ ಕೊಟ್ಟಿದ್ದಾರೆ ಅಂದರೆ ಒಂದು ಬೆರಳೆಣಿಸುವಷ್ಟು ಜನಗಳು ಮಾತ್ರ ಇವ್ರಿಗೆ ಸಹಕಾರ ಕೊಟ್ಟಿದ್ದಾರೆ ಹೊರತು ಇಡೀ ಕಾಶ್ಮೀರದ ಮುಸಲ್ಮಾನರನ್ನು ನಾವು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥವಿಲ್ಲ. ಯಾಕೆ ಅಂತಂದರೆ ಈ ಸಪೋರ್ಟ್ ಮಾಡ್ತಾ ಇರೋರು ಕೂಡ ಬಹಳಷ್ಟು ಜನ ಸ್ವಇಚ್ಛೆಯಿಂದ ಮಾಡಿದಂಥವರಲ್ಲ, ಬಲವಂತವಾಗಿ ಮಾಡ್ತಾ ಇರುವಂಥವರು, ಹಣದ ಆಸೆಗಾಗಿ ಮಾಡ್ತಾ ಇರುವಂತಹವರು, ಅನಿವಾರ್ಯವಾಗಿ ಮಾಡ್ತಾ ಇರುವಂತಹವರೇ ಹೆಚ್ಚು. ಹೀಗಾಗಿ ಭಾರತದ ಜನ ಇವತ್ತು ಕಾಶ್ಮೀರಿ ಜನಗಳ ಬಗ್ಗೆ ರೂಪಿಸ್ಕೊಳ್ತಾ ಇರುವಂತಹ ಅಭಿಪ್ರಾಯದಲ್ಲಿ ಕಾಶ್ಮೀರದ ಎಲ್ಲರನ್ನೂ ದ್ವೇಷಿಸುವಂತಹ ತಪ್ಪು ಮಾಡಬಾರ್ದು. ಇಲ್ಲ, ಖಂಡಿತವಾಗ್ಲೂ ತಾವು ಒಳ್ಳೆ ಮಾತನ್ನು ಹೇಳಿದ್ರಿ. ಇಡೀ ಸಮುದಾಯವನ್ನು ದ್ವೇಷ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅರ್ಕೇಶ್ ಅವರೇ, ಈ ಬೆರಳಿಕೆಯಷ್ಟು ಜನ ಯಾರು ಕೈ ಜೋಡಿಸ್ತಾರಲ್ಲ ಅಂಥವರಿಂದಾಗಿ ಈಗ ಅವರ ತುತ್ತಿಗೆ ಕಲ್ಲು ಬಿತ್ತಲ್ಲ, ಬಾಯಿಗೆ ಮಣ್ಣು ಹಾಕಬೇಕಾಗಿದೆಯಲ್ಲ, ಅಂಥ ಸ್ಥಿತಿಗೆ ಏನಂತೀರಿ? ಅಂಥವ್ರನ್ನ ಸಮುದಾಯ ಜಾಗೃತವಾಗಿದ್ದರೆ ಅಂಥವ್ರನ್ನ ಆಚೆ ಇಡಬೇಕಲ್ವ? ಅಂಥವ್ರನ್ನ ಹಿಮ್ಮೆಟ್ಟಿಸ್ಬೇಕಲ್ವ? ಅಂಥವ್ರನ್ನ ಬಡ್ದು ಬುದ್ಧಿ ಹೇಳಬೇಕಲ್ವ ಅಂಥವ್ರಿಗೆ? ಖಂಡಿತ ಹೌದು. ಈಗ ಅದಾಗುತ್ತೆ. ಒಂದು ದೃಷ್ಟಿಯಿಂದ ಇದು ಟೆರರಿಸಮ್ಗೆ ಒಂದು ಸೆಟ್ ಬ್ಯಾಕ್. ಪಾಕಿಸ್ತಾನದ ಉದ್ದೇಶ ಏನಿತ್ತು, ಇದು ಯಾವಾಗಲೂ ಟೆರರಿಸಮ್ ಇಸ್ ಆಲ್ವೇಸ್ ಎ ಟೂ ಎಡ್ಜ್ಡ್ ವೆಪನ್. ಅದು ಇನ್ನೊಬ್ಬರನ್ನು ಕೊಲ್ಲೋ ಅಷ್ಟೇ ತನ್ನನ್ನು ಕೊಲ್ಲುತ್ತೆ. ಹೀಗಾಗಿ ಈಗ ಕಾಶ್ಮೀರದ ಜನಗಳ ಸಹಕಾರ ಮುಂಚೆನೂ ಇರಲಿಲ್ಲ, ಈಗ ಅವ್ರ ಸಹಕಾರ ಇರಲಿ, ಅವರ ವೈರುಧ್ಯವನ್ನೇ ಹೆದರಿಸಬೇಕಾಗಿ ಬರುತ್ತೆ. ಹೀಗಾಗಿ ಜನಗಳು ತಮ್ಮ ಇನ್ಕಮ್ ಹೋದಾಗ, ತಮ್ಮ ಜೀವನದ ಒಂದು ಅತಿ ಮುಖ್ಯ ಘಟನೆ ನಡೆದು ಅವರೆಲ್ಲರೂ ಬಡತನಕ್ಕೆ ನೂಕಲ್ಪಟ್ಟಾಗ ಅವರು ಖಂಡಿತ ಟೆರರಿಸಮನ್ನು ಹೆದರಿಸೋದ್ರಲ್ಲಿ ಸಹಕಾರ ಕೊಡ್ತಾರೆ. ಟೆರರಿಸಮ್ ಎಲ್ಲಿ ತನಕ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದರೆ ಲೋಕಲ್ ಜನಗಳ ಸಪೋರ್ಟ್ ಇರೋ ತನಕ. ಈ ಸಪೋರ್ಟ್ ಯಾವಾಗ ಹೋಗ್ತಾ ಇದೆ ಆಗ 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 ಈ ಟೆರರಿಸಮ್ ಸಂಪೂರ್ಣವಾಗಿ ನಾಶವಾಗುವ ಒಂದು ಬಿಗಿನಿಂಗ್ ಇವತ್ತು ನನಗೆ ಕಾಣಿಸ್ತಾ ಇದೆ. ಎಸ್ ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ ಅರ್ಕೇಶ್ ಅವರೇ. ನಿಮ್ಮ ಮಾತು ಸತ್ಯವಾಗಲಿ. ಯಾಕಂದರೆ ಭಯೋತ್ಪಾದನೆ ತೊಲಗುವಂಥ ದಿನಕ್ಕೆ ಇವತ್ತು ಆರಂಭ ಶುರುವಾಗಿದೆ. ಇಲ್ಲಿಂದ ಅದರ ಅಧಪತನ ಶುರುವಾಗುತ್ತೆ ಅನ್ನುವಂಥ ಮಾತು ಬಹಳ ಅದ್ಭುತವಾದಂಥ ಮಾತು. ತಾವು ಕೂಡ ಮುಖಾಮುಖಿ ಹೋರಾಟ ಮಾಡಿರುವಂಥವ್ರು. ಇಂಥ ಈ ಹೇಡಿಗಳು ಈ ಬುರ್ಕ ಹಾಕೊಂಬಂದ್ಬಿಡೋದು ದಾಳಿ ಮಾಡೋಕ್ಕೆ, ಈ ರೀತಿ ಸೇನಾಧಿಕಾರಿಗಳು ಈ ಸೇನೆಯ ವಸ್ತ್ರ ಧರಿಸ್ಕೊಂಬಂದ್ಬಿಡ್ಬೋದು, ಈ ರೀತಿ ದಾಳಿ ಮಾಡೋದಿದೆಯಲ್ಲ ಸರ್, ಈ ಹಿಂದಿನಿಂದ ದಾಳಿ ಮಾಡೋದು, ಕದ್ದು ದಾಳಿ ಮಾಡೋದು, ಇಂಥ ಹೇಡಿಗಳನ್ನು ಬಹಳಷ್ಟು ಜನರನ್ನು ನೋಡಿದ್ದೀರಿ ನೀವು. ಏನಂತೀರಿ ಇದ್ರ ಬಗ್ಗೆ? ನೋಡಿ, ಯಾರು ಈ ಉಗ್ರವಾದಿಗಳು ಅಂತ ಅಂದರೆ ಪಾಕಿಸ್ತಾನ, ಆಫ್ಘಾನಿಸ್ತಾನ ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಇರುವ ಬಡ ಜನರ ಟೀನೇಜ್ ಮಕ್ಕಳನ್ನು ಇವರು ಧರ್ಮ ರಕ್ಷಣೆಗಾಗಿ ಇವರನ್ನು ಕಳಿಸ್ಕೊಡಿ ಅಂತ ಅವ್ರಿಗೆ ಸುಮಾರು 15 ಲಕ್ಷ ರೂಪಾಯಿ ಹಣ ಕೊಟ್ಟು ಆ ಬಡ ತಂದೆ ತಾಯಿಗಳನ್ನು ಒಪ್ಪಿಸಿ ಈ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಇಂಟೆನ್ಸಿಫೈಡ್ ಟ್ರೈನಿಂಗ್ ಕೊಡ್ತಾರೆ. ಅವ್ರಿಗೆ ಹೇಳ್ತಾರೆ, ನಮ್ಮ ಧರ್ಮ ಇವತ್ತು ಭಯದಲ್ಲಿದೆ, ಇಸ್ಲಾಂ ಖತ್ರೆ ಮೇ ಹೈ ಅನ್ನೋದ್ರ ಮುಖಾಂತರ ಪ್ರಾರಂಭ ಮಾಡ್ತಾರೆ. ನೀವೆಲ್ಲ ನಮ್ಮ ಧರ್ಮ ರಕ್ಷಣೆಗೆ ಸೈನಿಕರಾಗಿ ದುಡಿಬೇಕು ಅಂತ ಅನ್ನುವ ಬ್ರೈನ್ ವಾಶ್ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಟ್ರೈನಿಂಗ್ ಕೊಡ್ತಾರೆ. AK-47 ಉಪಯೋಗಿಸೋದು ಹೇಗೆ, ಗ್ರೆನೇಡ್ಗಳನ್ನು ಉಪಯೋಗಿಸೋದು ಹೇಗೆ, AK-57 ಬಳಸೋದು ಹೇಗೆ, ಅಷ್ಟು ಮಾತ್ರ ಅವ್ರಿಗೆ ಹೇಳಿಕೊಟ್ಟು ಇವ್ರಿಗೆ ಒಂದು ಯಾವ ಜಾಗದಲ್ಲಿ ನೀವು ಹೇಗೆ ನೀವು ಗುಂಡು ಹಾರಿಸ್ಬೇಕು, ಯಾರ ಮೇಲೆ ಹಾರಿಸ್ಬೇಕು ಅಂತ ಅನ್ನೋದನ್ನು ಹೇಳಿರಲ್ಲ. ನೀವು ಧರ್ಮಯುದ್ಧಕ್ಕೆ ಯೋಧರಾಗಿ ಸಿದ್ಧರಾಗಿ ಇದರಲ್ಲಿ ನೀವು ಜೀವ ಕಳ್ಕೊಂಡ್ರೂ ಕೂಡ ಸ್ವರ್ಗದಲ್ಲಿ ನಿಮಗೆ 76 ಜನ ಸುಂದರಿಯರು ನಿಮಗಾಗಿ ಕಾಯ್ತಾ ಇರ್ತಾರೆ. ಈ ಭೂಲೋಕದಲ್ಲಿ ನಿಮಗೆ ಸಿಕ್ಕದಿರುವ ಎಲ್ಲ ಸೌಲಭ್ಯಗಳು ಅಲ್ಲಿ ಸಿಗ್ತವೆ ಅಂತ ಅನ್ನುವ ಆಮಿಷ ಒಡ್ಡಿ ಅವರ ಮನಸ್ಸನ್ನು ಇವರು ಗೆದ್ದುಕೊಳ್ಳೋದಕ್ಕೆ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಇಲ್ಲಿ ಓವರ್ ಗ್ರೌಂಡ್ ಟೆರರಿಸ್ಟ್ಸ್ ಏನಿದ್ದಾರೆ, ಅವ್ರ ಇಂಟೆಲಿಜೆನ್ಸ್ ವಿಂಗ್ ಏನು ಕಾಶ್ಮೀರದಲ್ಲಿ ಕೆಲಸ ಮಾಡ್ತಾ ಇದೆ, ಅವರು ಸೆಲೆಕ್ಟ್ ಮಾಡಿ ಹೇಳ್ತಾರೆ, ಇಂಥ ಸೈನ್ಯದ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡಿ, ಇಂತಹ VIP ಯನ್ನು ಟಾರ್ಗೆಟ್ ಮಾಡಿ ಅನ್ನೋದನ್ನು ಹೇಳಿಕೊಟ್ಟು ಅವನನ್ನು ಕರ್ಕೊಂಡೋಗಿ ಸುಮಾರು
ಒಂದು ವಾರದ ಮುಂಚೆ ಗಡಿಯನ್ನು ದಾಟಿಸಿ, ಗಡಿ ದಾಟೋದಕ್ಕೆ ಪಾಕಿಸ್ತಾನದ ಆರ್ಮಿ ಕವರ್ ಫೈರ್ ಮಾಡುತ್ತೆ, ಒಂದು ದೊಡ್ಡ ಗುಂಡಿನ ದಾಳಿ ಮಾಡುತ್ತೆ. ಆಗ ನಮ್ಮ ಸೈನಿಕರೆಲ್ಲರೂ ಆ ಕಡೆ ಧಾವಿಸ್ತಾರೆ. ಆದರೆ ಇನ್ನೊಂದು ಕಡೆ ಅವ್ರು ಮಾಡಿರುವಂತಹ ಸುರಂಗಗಳಿರಬಹುದು ಅಥವಾ ಬಾರ್ಬ್ಡ್ ವೈರನ್ನು ಕಟ್ ಮಾಡಿಕೊಂಡು ಒಳಕ್ಕೆ ನುಗ್ಗುವಂಥದ್ದು ಇರ್ಬೋದು. ಈ ತರಹದಲ್ಲಿ ಒಳಕ್ಕೆ ನುಗ್ಗಿ ನಮ್ಮ ಸೈನಿಕರನ್ನು ಯಾಮಾರಿಸಿ ಅವರು ತಕ್ಷಣ ಅಲ್ಲಿಯ ಲೋಕಲ್ ಜನಗಳು ಅವರನ್ನು ಪಿಕಪ್ ಮಾಡ್ಕೊಳ್ತಾರೆ. ಅವರ ಸಪೋರ್ಟರ್ಸ್ ಯಾರಿದ್ದಾರೆ ಅವರು ಈ ಕಾಶ್ಮೀರಿ ಉಗ್ರವಾದಿಗಳು ಮತ್ತು ಲೋಕಲ್ ಕಾಶ್ಮೀರಿಗಳು ಒಂದೇ ಭಾಷೆ ಮಾತಾಡ್ತಾರೆ, ಒಂದೇ ಥರ ಕಾಣಿಸ್ತಾರೆ. ಹೀಗಾಗಿ ಸೆಕ್ಯೂರಿಟಿ ಫೋರ್ಸ್ಗಳಿಗೆ ಯಾರು ಟೆರರಿಸ್ಟ್ಸ್, ಯಾರು ಸಾಮಾನ್ಯ ಜನ ಅಂತ ಅನ್ನೋದು ಗೊತ್ತಾಗಲ್ಲ. ಹೀಗೆ ಅವ್ರು ಬಂದು ಅವ್ರಿಗೆ ಒಂದು ಜಾಗದಲ್ಲಿ ಅವ್ರನ್ನ ಕತ್ಲಲ್ಲಿ ಇಡಲಾಗುತ್ತೆ ಕೆಲವು ದಿನಗಳು. ಅವರ ಅಪಾಯಿಂಟೆಡ್ ಟೈಮ್ ಆ್ಯಂಡ್ ಡೇನಲ್ಲಿ ಅವರನ್ನು ಹೊರಕರ್ಕೊಂಬರಲಾಗುತ್ತೆ. ಇಂಥ ಒಂದು ಕ್ಯಾಂಪ್ಗೆ ನುಗ್ಗು ಅಂತಲೋ ಇಂಥ ಒಂದು VIP ಇಂಥ ಅವನಿಗೆಲ್ಲ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಇನ್ನು ಕೆಲವರು ಸಾಮಾನ್ಯವಾಗಿ ಈ ಟೆರರಿಸ್ಟ್ಗಳನ್ನ ಫಿದಾಯಿನ್ಗಳು ಅಂತ ಹೇಳ್ತಾರೆ. ಇವರು ತ್ಯಾಗಿಗಳು, ಧರ್ಮರಕ್ಷಕರು ಅಂತ ಅನ್ನುವ ಪದ. ಈ ಫಿದಾಯಿನ್ಗೆ ಕುರಾನ್ನಲ್ಲಿ ಬಹಳ ಗೌರವಪೂರ್ಣವಾದ ಅರ್ಥ ಇದೆ. ಆದರೆ ಇವರು ಮಾಡ್ತಾ ಇರೋದು ಆ ಪದ, ಆ ಭಾವನೆಗಳನ್ನು ಉಪಯೋಗಿಸ್ಕೊಂಡು ಭಾರತದ ಜನಗಳನ್ನು ಪ್ರಚೋದಿಸಿ ಮಾಡುವಂತಹ ಕೆಲಸ. ಅವ್ರನ್ನ ನಾನು ಫಿದಾಯಿನ್ ಅಂತ ಕರೆಯಲ್ಲ, ಅವರು ಜಸ್ಟ್ ಟೆರರಿಸ್ಟ್. ಯಾವ ಧರ್ಮನೂ ಇನ್ನೊಬ್ಬನನ್ನ ಕೊಲ್ಲು ಅಂತ ಹೇಳಲ್ಲ ಸರ್. ಯಾವ ಧರ್ಮವೂ ಕೂಡ ಹೇಳಲ್ಲ. ಆ ರೀತಿ ಹೇಳಿದ್ರೆ ಧರ್ಮವೇ ಅಲ್ಲ. ಇವರೆಲ್ಲದನ್ನೂ ಕೂಡ ತಪ್ಪಾಗಿ ಗ್ರಹಿಸಿಕೊಂಡಿರುವಂಥವ್ರು, ಎಲ್ಲರಿಗೂ ಕೂಡ ಮಂಕುಬೂದಿ ಎರಚಿರುವಂಥವ್ರು. ಜೊತೆಗೆ ಎಂಥ ಮೂರ್ಖತನ ಮತ್ತೆ ಮುಟ್ಟಾಳತನ ನೋಡಿ ಸರ್.